ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಬಳಗಕ್ಕೆ ನಿಮ್ಮ ಸಚಿನ್ ರವಿಕುಮಾರ್ ಮಾಡುವ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿನ ಸೈನ್ಸ್ ಸಬ್ಜೆಕ್ಟ್ನ ಚಾಪ್ಟರ್ 2 ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ನ ಪಾರ್ಟ್ 1ನ ನಾವು ಈ ದಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ನ ನೋಡ್ತಾ ಹೋಗೋಣ. ಏನೆಲ್ಲ ಆ್ಯಸಿಡ್ಸ್ನ ಫಿಸಿಕಲ್ ಪ್ರಾಪರ್ಟೀಸ್ ಇದೆ, ಏನೆಲ್ಲ ಬೇಸಸ್ನ ಫಿಸಿಕಲ್ ಪ್ರಾಪರ್ಟೀಸ್ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಪ್ರಾಪರ್ಟೀಸಲ್ಲಿ ಟೇಸ್ಟ್ ಬಂದು ಆ್ಯಸಿಡ್ಸ್ ಟೇಸ್ಟ್ ಬಂದು ಸೋರಿಂಗ್ ಟೇಸ್ಟ್ ಆಗಿರುತ್ತೆ. ಸೋರ್ ಮೀನ್ಸ್ ಹುಳಿ ಆದಂತಹ ಟೇಸ್ಟನ್ನು ಕೊಡ್ತಕ್ಕಂಥದ್ದು ಆ್ಯಸಿಡ್ಸ್ಗಳಾಗಿರುತ್ತೆ. ಮತ್ತು ಬೇಸಸ್ ಬಂದು ಬಿಟ್ಟರ್ ಇನ್ ಟೇಸ್ಟ್ ಮೀನ್ಸ್ ಕಹಿ ಆಗಿರುತ್ತೆ ಅಂತಂದರೆ ಆಲ್ ದ ಬೇಸಸ್ ಆರ್ ಬಿಟ್ಟರ್ ಇನ್ ಟೇಸ್ಟ್ ಆಗಿರುತ್ತೆ. ಮತ್ತು ನಾವು ಲಿಟ್ಮಸ್ ಪೇಪರ್ ಟೆಸ್ಟ್ನ ಮಾಡ್ತಾ ಬಂದರೆ ಏನಾಗುತ್ತೆ, ಲಿಟ್ಮಸ್ ಪೇಪರ್ ಟೆಸ್ಟ್ ಬಂದು ಕೆಳಗಡೆ ನೀವು ಚಿತ್ರ ನೋಡ್ತಾ ಇದ್ರಿ ಆ್ಯಸಿಡ್ಸಲ್ಲಿ ಏನಾಗುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ಟು ರೆಡ್. ಆ್ಯಸಿಡ್ಸ್ನಲ್ಲಿ ಏನಾಗುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ನ ಅಸಿಡಿಫೈ ಕಂಟೆಂಟ್ಗೆ ನಾವೇನಾದ್ರೂ ಕೂಡ ಡಿಪ್ ಮಾಡಿದ್ರೆ ಅದು ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆಯೇ ಬೇಸಸ್ಗಳನ್ನ ನಾವು ನೋಡೋದಾದರೆ ಅದೇನು ಮಾಡುತ್ತೆ, ರೆಡ್ ಲಿಟ್ಮಸ್ ಪೇಪರ್ ಟರ್ನ್ಸ್ ಟು ಬ್ಲೂ ಕಲರ್ ಅಂತಂದರೆ ರೆಡ್ ಲಿಟ್ಮಸ್ ಪೇಪರ್ ಬಂದು ಏನಾಗುತ್ತೆ, ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ, ಬೇಸಸಲ್ಲಿ ಕನ್ವರ್ಟ್ ಆಗುತ್ತೆ. ಇದು ಸೆಕೆಂಡ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಇನ್ನು ಥರ್ಡ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸಸ್ನ ನಾವು ನೋಡೋದಾದರೆ, ಇನ್ ದ ಪ್ರೆಸೆನ್ಸ್ ಆಫ್ ವಾಟರಲ್ಲಿ ಆ್ಯಸಿಡ್ಸ್ ಆರ್ ಪ್ರೊಡ್ಯೂಸರ್ಸ್ H+ ಅಯಾನ್ಸ್ ಇನ್ ಅ ಸೊಲ್ಯೂಷನ್. ಏನು ಮಾಡುತ್ತೆ, ಆ್ಯಸಿಡ್ಸ್ಗಳು ವಾಟರಲ್ಲಿ ಹಾಕಿದಾಗ ನಮಗೆ H+ ಅಯಾನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ ಬೇಸಸ್ಗಳನ್ನ ವಾಟರ್ನಲ್ಲಿ ಹಾಕಿದಾಗ ಅದು ನಮಗೆ OH ಅಯಾನ್ಸ್ ಅಂತಂದರೆ ಹೈಡ್ರಾಕ್ಸೈಡ್ ಅಯಾನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ ಫೋರ್ತ್ ಪ್ರಾಪರ್ಟಿ ಏನಪ್ಪ ಅಂತಂದರೆ, ದಟ್ ಈಸ್ ದ ಫಿಸಿಕಲ್ ಪ್ರಾಪರ್ಟಿ. ಆಲ್ ಆ್ಯಸಿಡ್ಸ್ ಆರ್ ನಾಟ್ ಸೇಫ್ ಟು ಟಚ್ ಆರ್ ಟೇಸ್ಟ್. ಎಲ್ಲ ಆ್ಯಸಿಡ್ಸ್ಗಳು ಕೂಡ ಟಚ್ ಮಾಡಲಿಕ್ಕೆ ಅಥವಾ ಟೇಸ್ಟ್ ಮಾಡಲಿಕ್ಕೆ ಸೇಫ್ ಆಗಿರೋದಿಲ್ಲ. ಹಾಗೆಯೇ ಆಲ್ ದ ಬೇಸಸ್ ಆರ್ ಸೋಪಿ ಟು ಟಚ್ ಅಂತಂದರೆ ನಾವು ಏನು ಸೋಪ್ನ ಮುಟ್ಟಿದಾಗ ನಮಗೆ ಏನು ನೈಸ್ ಥರ ಏನು ಸೆನ್ಸ್ ಸಿಗುತ್ತೆ, ಆ ಥರ ಸೆನ್ಸ್ ಏನಾಗುತ್ತೆ, ಬೇಸಸ್ಗಳನ್ನ ನಾವು ಟಚ್ ಮಾಡಿದಾಗ ಸೋಪಿ ಫೀಲ್ ಬರುತ್ತೆ. ಹಾಗಾಗಿ ಬೇಸಸ್ದು ಈ ಒಂದು ಫಿಸಿಕಲ್ ಪ್ರಾಪರ್ಟಿ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಇಂಡಿಕೇಟರ್ಸ್ ಆರ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ದಟ್ ಅಕ್ವೈರ್ ಸಪರೇಟ್ ಕಲರ್ಸ್ ಇನ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಮೀಡಿಯಮ್ ಅಂತಂದರೆ, ಇಂಡಿಕೇಟರ್ಸ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಇದೇನು ಮಾಡುತ್ತೆ ಅಂತಂದರೆ, ಇಟ್ ಅಕ್ವೈರ್ ಸಪರೇಟ್ ಕಲರ್ಸ್. ಇದೇನು ಮಾಡುತ್ತೆ, ಒಂದು ಸಪರೇಟ್ ಕಲರ್ಸ್ಗಳನ್ನಾಗಿ ಅಕ್ವೈರ್ ಆಗುತ್ತೆ. ಎಲ್ಲಿ ಅಸಿಡಿಕ್ ಕಂಡೀಷನಲ್ಲಿ ಮತ್ತು ಬೇಸಿಕ್ ಕಂಡೀಷನಲ್ಲಿ ಇಂಡಿಕೇಟರ್ಸ್ಗಳೇನು ಮಾಡುತ್ತೆ, ಅದರದೇ ಆದಂಥ ಒಂದು ಸಪ್ರೇಟ್ ಕಲರ್ಸ್ಗಳನ್ನ ಅದು ಅಕ್ವೈರ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಸಬ್ಸ್ಟೆನ್ಸಸ್ಗಳನ್ನ ನಾವು ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ಈ ಇಂಡಿಕೇಟರ್ಸಲ್ಲಿ ನಾವು 3 ಟೈಪ್ಸನ್ನು ನಾವು ನೋಡ್ಬೋದು. ಅದು ಯಾವ್ಯಾವುದಪ್ಪ ಅಂತಂದರೆ, ಒಂದು ನ್ಯಾಚುರಲ್ ಇಂಡಿಕೇಟರ್, ಸಿಂಥೆಟಿಕ್ ಇಂಡಿಕೇಟರ್, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಹಾಗಾದರೆ ನ್ಯಾಚುರಲ್ ಇಂಡಿಕೇಟರ್ಸ್ ಅಂತಂದರೆ ಏನು? ನ್ಯಾಚುರಲ್ ಇಂಡಿಕೇಟರ್ ಮೀನ್ಸ್ ಆ್ಯನ್ ಇಂಡಿಕೇಟರ್ ಪ್ರಿಪೇರ್ಡ್ ಫ್ರಮ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಅಂತಂದರೆ, ನ್ಯಾಚುರಲ್ ಇಂಡಿಕೇಟರ್ಸ್ಗಳೆಲ್ಲವೂ ಕೂಡ ಯಾವುದರಿಂದ ಆಗಿರುತ್ತೆ, ನ್ಯಾಚುರಲ್ ಸಬ್ಸ್ಟೆನ್ಸಸ್ಗಳಿಂದ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಲಿಟ್ಮಸ್ ಪೇಪರ್, ಟರ್ಮರಿಕ್ ಮತ್ತು ರೆಡ್ ಕ್ಯಾಬೇಜ್ ಎಕ್ಸ್ಟ್ರಾಕ್ಟ್, ಈ ಥರದ್ದೆಲ್ಲವೂ ಕೂಡ ನ್ಯಾಚುರಲ್ ಆಗಿ ನಮಗೆ ಸಿಗ್ತಕ್ಕಂಥವು. ಹಾಗಾಗಿ ಈ ಥರದನ್ನೆಲ್ಲ ನಾವು ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಂದು ಸಿಂಥೆಟಿಕ್ ಇಂಡಿಕೇಟರ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸಸ್. ಸಿಂಥೆಟಿಕ್ ಇಂಡಿಕೇಟರ್ಸ್ಗಳನ್ನ ನಾವು ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸಸ್ಗಳಿಂದ ನಾವು ಮೇಡಪ್ ಆಫ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮೀಥೈಲ್ ಆರೆಂಜ್, ನೆಕ್ಸ್ಟು ಫಿನಾಪ್ತಲೀನ್. ದೀಸ್ ಆರ್ ದ ಸಿಂಥೆಟಿಕ್ ಇಂಡಿಕೇಟರ್ಸ್. ದೀಸ್ ಆರ್ ಪ್ರಿಪೇರ್ಡ್ ಫ್ರಮ್ ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸಸ್. ದೆನ್ ಲಾಸ್ಟ್ ಒನ್ ಈಸ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತಂದರೆ, ದೋಸ್ ಸಬ್ಸ್ಟೆನ್ಸಸ್
whose odor changes in acidic or basic media. ಏನಾಗುತ್ತೆ ಅಂತಂದರೆ ಅಸಿಡಿಕ್ ಮೀಡಿಯಾ ಮತ್ತು ಬೇಸಿಕ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಸಬ್ಸ್ಟೆನ್ಸಸ್ಗಳು ತಮ್ಮ ಓಡರ್ ಮೀನ್ಸ್ ಸ್ಮೆಲ್ಲನ್ನು ಚೇಂಜ್ ಮಾಡಿಕೊಳ್ಳುತ್ತೆ. ಆ ಥರದವನ್ನು ನಾವು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆನಿಯನ್, ಕ್ಲೋವ್ ಆಯಿಲ್ ಆ್ಯಂಡ್ ವೆನಿಲ್ಲಾ ಎಸೆನ್ಸ್. ಈ ವೆನಿಲ್ಲಾ ಎಸೆನ್ಸ್ ಆಗ್ಬೋದು, ಈ ಕ್ಲೋವ್ ಆಯಿಲ್ ಆಗ್ಬೋದು, ಆನಿಯನ್ ಆಗ್ಬೋದು, ಏನಾಗುತ್ತೆ ಅದರ ಸ್ಮೆಲ್ಲನ್ನು ಏನು ಮಾಡುತ್ತೆ, ಚೇಂಜ್ ಮಾಡುತ್ತೆ. ಅಲ್ಲಿ ಅಸಿಡಿಕ್ ಮೀಡಿಯಾದಲ್ಲಿ ಮತ್ತು ಬೇಸಿಕ್ ಮೀಡಿಯಾದಲ್ಲಿ ಅದರದ್ದು ಸ್ಮೆಲ್ ಬಂದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಾವು ನೋಡೋದಾದರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಅದರಲ್ಲಿ ಮೊದಲನೇದಾಗಿ ಕೆಮಿಕಲ್ ಪ್ರಾಪರ್ಟೀಸ್ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಏನಾಗುತ್ತೆ, ಆ್ಯಸಿಡ್ಸು ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಬೇಸಸ್ಸು ಮೆಟಲ್ಸ್ ಜೊತೆಲಿ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತಕ್ಕಂಥದ್ದೇ ಇಲ್ಲಿ ಮೊದಲನೇ ಕೆಮಿಕಲ್ ಪ್ರಾಪರ್ಟಿ ಆಗಿರುತ್ತೆ. ಮೊದಲನೇದಾಗಿ when the acids are reacts with metals, what happen, that gives salt and hydrogen gas. ಏನು ಮಾಡುತ್ತೆ, ಆ್ಯಸಿಡ್ ಮೆಟಲ್ ಜೊತೆಲಿ ರಿಯಾಕ್ಟ್ ಆದಾಗ ಒಂದು ಹೊಸ ಪ್ರಾಡಕ್ಟ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ದ ಸಾಲ್ಟ್. ಅದರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ಇವಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ Mg ಪ್ಲಸ್ 2HCl. Mg ಅಂತಕ್ಕಂಥದ್ದು ಏನಿಲ್ಲ, ಮೆಗ್ನೀಷಿಯಮ್ ಇಸ್ ಅ ಮೆಟಲ್, ಈಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಈಸ್ ಗಿವ್ಸ್ ಟು MgCl2 ಅಂತಂದರೆ ಮೆಗ್ನೀಷಿಯಮ್ ಕ್ಲೋರೈಡ್ನ ಕೊಡುತ್ತೆ. ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ಇವಾಲ್ವ್ ಆಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ನ ನಾವು ನೋಡೋದಾದರೆ Fe ಪ್ಲಸ್ H2SO4 ಈಸ್ ಗಿವ್ಸ್ ಟು FeSO4 ಪ್ಲಸ್ H2. ಇಲ್ಲೂ ಕೂಡ ಏನಾಗ್ತಿದೆ, ಫೆರ್ರಸ್ ಸಲ್ಫೇಟು ಏನಾಗುತ್ತೆ, ಒಂದು ಸಾಲ್ಟ್ ಆಗಿ ಉತ್ಪತ್ತಿ ಆಗುತ್ತೆ. ಹಾಗೆಯೇ ಹೈಡ್ರೋಜನ್ ಗ್ಯಾಸು ಇವಾಲ್ವ್ ಆಗುತ್ತೆ. ಏನು ಈ ಕೆಳಗಡೆ ಡಯಾಗ್ರಾಮ್ನ ಕೊಟ್ಟಿದ್ದಾನೆ, ಇದು ಬಂದು ಎಕ್ಸಾಂಪಲ್ ಬಂದು Fe ಪ್ಲಸ್ H2SO4 ಈಸ್ ಗಿವ್ಸ್ ಟು FeSO4 ಪ್ಲಸ್ ಎವಲ್ಯೂಷನ್ ಆಫ್ ಹೈಡ್ರೋಜನ್ ಗ್ಯಾಸ್ದಾಗಿರುತ್ತೆ. ಈ ಚಿತ್ರ ಬಂದು ಎಕ್ಸಾಮ್ ದೃಷ್ಟಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದನ್ನು 3 ಮಾರ್ಕ್ಸ್ಗೆ ಕೇಳ್ತಾ ಇರ್ತಾನೆ, ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಂದು ವೆನ್ ಆ್ಯಸಿಡ್ಸ್ ರಿಯಾಕ್ಟ್ಸ್ ವಿತ್ ಮೆಟಲ್ಸನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಬಂದು ವೆನ್ ದ ಬೇಸಸ್ ರಿಯಾಕ್ಟ್ಸ್ ವಿತ್ ಮೆಟಲ್ಸ್. ಮೆಟಲ್ಸ್ ಜೊತೆ ಬೇಸಸ್ಸು ರಿಯಾಕ್ಟ್ ಆದಾಗ ನಮಗೆ ಏನು ಸಿಗುತ್ತೆ, ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ವೆನ್ ದ ಬೇಸ್ ಈಸ್ ರಿಯಾಕ್ಟ್ಸ್ ವಿತ್ ಮೆಟಲ್ ಈಸ್ ಗಿವ್ಸ್ ಟು ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇಲ್ಲೂ ಕೂಡ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸು ಇವಾಲ್ವ್ ಆಗುತ್ತೆ ಮತ್ತು ಸಾಲ್ಟು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ 2NaOH. NaOH ಮೀನ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಮಾಡುತ್ತೆ, ಇದೊಂದು ಬೇಸ್ ಆಗಿರುತ್ತೆ. ಇದು ಜಿಂಕ್ ಜೊತೆಯಲ್ಲಿ ರಿಯಾಕ್ಟ್ ಆದಾಗ ನಮಗೆ Na2ZnO2 ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗುತ್ತೆ. Na2ZnO2 ಮೀನ್ಸ್ ಸೋಡಿಯಂ ಜಿಂಕೋವೇಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅದರ ಜೊತೆಗೆ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸು ರಿಲೀಸ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಬೇಸ್ ಜೊತೆಯಲ್ಲಿ ಮೆಟಲ್ ರಿಯಾಕ್ಟ್ ಆದಾಗ ನಮಗೊಂದು ಸಾಲ್ಟು ಮತ್ತು ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗುವಂಥದ್ದು ಆಗುತ್ತೆ. ನೆಕ್ಸ್ಟ್ ಬಂದು ಆ್ಯಸಿಡ್ಸ್ ಮತ್ತು ಬೇಸಸ್ಸು ಮೆಟಲ್ ಕಾರ್ಬೋನೇಟ್ಸ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಜೊತೆಲಿ ರಿಯಾಕ್ಟ್ ಆದಾಗ ಏನೆಲ್ಲ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋದಾದರೆ ಇದು ಸೆಕೆಂಡ್ ಕೆಮಿಕಲ್ ಪ್ರಾಪರ್ಟಿ ಆಗಿರುತ್ತೆ. ಮೊದಲನೇದಾಗಿ ಬಂದು ಆ್ಯಸಿಡ್ಸ್ ಆರ್ ರಿಯಾಕ್ಟ್ಸ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಹೈಡ್ರೋಕಾರ್ಬೋನೇಟ್ಸ್. ಓಕೆ, ಇದರಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಆ್ಯಸಿಡ್ಸ್ ಮೆಟಲ್ ಕಾರ್ಬೋನೇಟ್ಸ್ ಜೊತೆಲಿ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತಂದರೆ, ಮೊದಲನೇ ಎಕ್ಸಾಂಪಲ್ ಬಂದು CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್. ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಸ್ ದ ಎಕ್ಸಾಂಪಲ್ ಫಾರ್ ಮೆಟಲ್ ಕಾರ್ಬೋನೇಟ್. ಈ ಮೆಟಲ್ ಕಾರ್ಬೋನೇಟ್ ಏನಾಗ್ತಿದೆ, 2HCl ಜೊತೆಯಲ್ಲಿ ರಿಯಾಕ್ಟ್ ಆಗ್ತಿದೆ. HCl ಇಸ್ ಅ ಆ್ಯಸಿಡ್. ಇದ್ರ ಜೊತೆಲಿ ರಿಯಾಕ್ಟ್ ಆದಾಗ ನಮ್ಗೇನು ಸಿಗುತ್ತೆ, CaCl2 ಕ್ಯಾಲ್ಶಿಯಂ ಕ್ಲೋರೈಡ್ ಸಿಗುತ್ತೆ. ಅಲಾಂಗ್ ವಿತ್ ಕ್ಯಾಲ್ಶಿಯಂ ಕ್ಲೋರೈಡ್ ಇಸ್ ಗಿವ್ಸ್ ಟು H2O ಪ್ಲಸ್ CO2. ಏನಾಗ್ತಿದೆ, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಇವಾಲ್ವ್ ಆಗ್ತಿದೆ. ನೆಕ್ಸ್ಟ್ ಆ್ಯಸಿಡ್ಸ್ ಆರ್ ರಿಯಾಕ್ಟ್ಸ್ ವಿತ್ ಮೆಟಲ್ ಬೈಕಾರ್ಬೋನೇಟ್ಸ್ ಅಥವಾ ಮೆಟಲ್ ಹೈಡ್ರೋಜನ್
ಕಾರ್ಬೋನೇಟ್ಸ್. ಇಲ್ಲಿ ನೋಡಿ ಮೆಟಲ್ ಬೈಕಾರ್ಬೋನೇಟ್ಸ್ನ ನಾವು ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಅಂತಲೂ ಕೂಡ ಕರಿತೀವಿ. ಅದರಲ್ಲಿ ಎಕ್ಸಾಂಪಲ್ನ ನಾವು ನೋಡೋದಾದರೆ ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಈಸ್ ರಿಯಾಕ್ಟ್ಸ್ ವಿತ್ 2HCl is gives to CaCl2 plus 2 molecules of water and 2 molecules of ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಏನಾಗ್ತಿದೆ ಆ್ಯಸಿಡ್ ಜೊತೆನಲ್ಲಿ ರಿಯಾಕ್ಟ್ ಆದಾಗ ನಮಗೇನು ಸಿಗ್ತದೆ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಾ ಇದೆ. ಈ ಕೆಳಗಡೆ ಏನು ಚಿತ್ರ ಕೊಟ್ಟಿದ್ದಾನಲ್ಲ ಇದು ಮೆಟಲ್ ಕಾರ್ಬೋನೇಟ್ ಆ್ಯಸಿಡ್ ಜೊತೆನಲ್ಲಿ ರಿಯಾಕ್ಟ್ ಆದಾಗ ನಮಗೆ ಕ್ಯಾಲ್ಶಿಯಂ ಕ್ಲೋರೈಡ್ ಮತ್ತು ವಾಟರ್ ಮಾಲಿಕ್ಯೂಲ್ಸ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗೋಂಥ ಒಂದು ಡಯಾಗ್ರಾಮ್ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಬೇಸಸ್ ಆರ್ ರಿಯಾಕ್ಟ್ಸ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಆರ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಜೊತೆಲಿ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ನಾವು ನೋಡೋದಾದರೆ ಈ ಬೇಸಸ್ಸು ದೇ ಡು ನಾಟ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಆರ್ ಮೆಟಲ್ ಬೈಕಾರ್ಬೋನೇಟ್ಸ್. ಹಾಗಾಗಿ ಈ ಬೇಸಸ್ಗಳೇನಾಗುತ್ತೆ ಮೆಟಲ್ ಕಾರ್ಬೋನೇಟ್ ಜೊತೆ ಆಗಲಿ ಅಥವಾ ಮೆಟಲ್ ಬೈಕಾರ್ಬೋನೇಟ್ಸ್ಗಳ ಜೊತೆ ಆಗಲಿ ರಿಯಾಕ್ಟ್ ಆಗಲ್ಲ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನಪ್ಪ ಅಂದರೆ ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಆ್ಯಸಿಡ್ಸ್ಗಳ ಜೊತೆಯಲ್ಲಿ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ ಆದಾಗ ಏನಾಗುತ್ತೆ, ಬೇಸಸ್ಗಳ ಜೊತೆಯಲ್ಲಿ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ವೆನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಈಸ್ ಗಿವ್ಸ್ ಟು ಸಾಲ್ಟ್ ಆ್ಯಂಡ್ ವಾಟರ್. ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಆ್ಯಸಿಡ್ ಜೊತೆಯಲ್ಲಿ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ ಆದಾಗ ನಮಗೇನು ಸಿಗುತ್ತೆ ಸಾಲ್ಟ್ ಮತ್ತು ವಾಟರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ CuO ಪ್ಲಸ್ 2HCl ಈಸ್ ಗಿವ್ಸ್ ಟು CuCl2 ಪ್ಲಸ್ ವಾಟರ್. ಅಂತಂದರೆ ಕಾಪರ್ ಆಕ್ಸೈಡ್ ಏನಿದೆಯಲ್ಲ ಇದು ಆ್ಯಸಿಡ್ ಜೊತೆನಲ್ಲಿ ರಿಯಾಕ್ಟ್ ಆದಾಗ ನಮಗೆ ಕಾಪರ್ ಕ್ಲೋರೈಡನ್ನು ಕೊಡುತ್ತೆ, ಅದ್ರ ಜೊತೆಗೆ ವಾಟರ್ ಮಾಲಿಕ್ಯೂಲ್ಸನ್ನು ಕೊಡುತ್ತೆ. ನೆಕ್ಸ್ಟ್ ಬಂದು ಬೇಸಸ್ ಆರ್ ರಿಯಾಕ್ಟ್ಸ್ ವಿತ್ ಮೆಟಾಲಿಕ್ ಆಕ್ಸೈಡ್ಸ್. ಅಂದರೆ ಈ ಮೆಟಾಲಿಕ್ ಆಕ್ಸೈಡ್ಸ್ಗಳ ಜೊತೆ ಬೇಸಸ್ ರಿಯಾಕ್ಟ್ ಆಗಬೇಕು ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಆಲ್ ದ ಬೇಸಸ್ ಆರ್ ಪ್ಯೂರ್ಲಿ ಮೆಟಾಲಿಕ್ ಆಕ್ಸೈಡ್ಸ್. ದಟ್ಸ್ ವೈ ಬೇಸಸ್ ಆರ್ ಡು ನಾಟ್ ರಿಯಾಕ್ಟ್ ವಿತ್ ಮೆಟಾಲಿಕ್ oxides. Means metallic oxides are the basic in nature, that's why the bases are do not react with metallic oxides. Next chemical property ಬಂದು reaction of non-metallic oxides with bases and acids. ಈಗ ನಾವು ಹಿಂದಿನ ಸ್ಲೈಡಲ್ಲಿ ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ನೋಡಿದ್ವಿ. ಈ ಸ್ಲೈಡಲ್ಲಿ ಬಂದು reaction of acids and bases with non-metallic oxides. In the first case, we have to take on the bases. Bases are reacts with non-metallic oxides is gives to salt and water. ಏನಾಗುತ್ತೆ ಇಲ್ಲಿ ಬೇಸಸ್ಗಳು ನಾನ್ ಮೆಟಾಲಿಕ್ ಆಕ್ಸೈಡ್ಸ್ಗಳ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಮತ್ತು ವಾಟರು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಗಿವ್ಸ್ ಟು ಸೋಡಿಯಂ ಕಾರ್ಬೋನೇಟ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ಸ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸೋಡಿಯಂ ಹೈಡ್ರಾಕ್ಸೈಡು ಏನಾಗ್ತಿದೆ ನಾನ್ ಮೆಟಾಲಿಕ್ ಆಕ್ಸೈಡ್ ಆದಂತಹ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಸೋಡಿಯಂ ಕಾರ್ಬೋನೇಟನ್ನು ಕೊಡುತ್ತೆ, ಅದರ ಜೊತೆಗೆ ವಾಟರ್ ಮಾಲಿಕ್ಯೂಲ್ಸನ್ನು ಕೊಡುತ್ತೆ. ಹಾಗೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ಗಳು ಆ್ಯಸಿಡ್ ಜೊತೆಯಲ್ಲಿ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಾವು ನೋಡ್ಬೋದು ಆಲ್ ದ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್, ದಟ್ಸ್ ವೈ ದೀಸ್ ಆರ್ ಡು ನಾಟ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್. ಅಂತಂದರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ಗಳು ಪ್ಯೂರ್ಲಿ ಅಸಿಡಿಕ್ ಇನ್ ನೇಚರ್ ಆಗಿರುತ್ತೆ. ಹಾಗಾಗಿ ಇವುಗಳು ಏನಾಗಲ್ಲ ಆ್ಯಸಿಡ್ ಜೊತೆಯಲ್ಲಿ ರಿಯಾಕ್ಟ್ ಆಗಲ್ಲ. ಹಾಗೆಯೇ ಐದನೇ ಪ್ರಾಪರ್ಟಿ ಬಂದು ರಿಯಾಕ್ಷನ್ ಆಫ್ ಆ್ಯಸಿಡ್ಸ್ ವಿತ್ ಬೇಸಸ್. ಏನಾಗುತ್ತೆ ಇಲ್ಲಿ ಆ್ಯಸಿಡು ಬೇಸ್ ಜೊತೆಯಲ್ಲಿ ಅಥವಾ ಬೇಸು ಆ್ಯಸಿಡ್ ಜೊತೆಯಲ್ಲಿ ರಿಯಾಕ್ಟ್ ಆದರೆ ಆ ಥರ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಸಿಡ್ and bases react with each other gives to salt and water. ಆಸಿಡ್ ಮತ್ತು ಬೇಸು ಪರಸ್ಪರವಾಗಿ ರಿಯಾಕ್ಟ್ ಆಗಿ ನಮ್ಗೇನು ಸಿಗುತ್ತೆ ಸಾಲ್ಟ್ ಮತ್ತು ವಾಟರ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಬೇಸ್ಗೆ ಎಕ್ಸಾಂಪಲ್ ಬಂದು NaOH ಆ್ಯಂಡ್ ಆ್ಯಸಿಡ್ಗೆ ಎಕ್ಸಾಂಪಲ್ ಬಂದು HCl. ಈ ಆ್ಯಸಿಡ್ ಮತ್ತು ಬೇಸಸ್ಸು
ರಿಯಾಕ್ಟ್ ಆಗಿ ನಮಗೇನು ಸಿಗುತ್ತೆ, ಸೋಡಿಯಂ ಕ್ಲೋರೈಡ್ ಮತ್ತು ವಾಟರ್ ಮಾಲಿಕ್ಯೂಲ್ಸ್ ಸಿಗುತ್ತೆ. ಇದು ಈ ಥರದ ರಿಯಾಕ್ಷನ್ಸ್ಗಳನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಸಿಮಿಲಾರಿಟೀಸ್ ಇನ್ ಆಲ್ ಆ್ಯಸಿಡ್ಸ್ ಆ್ಯಂಡ್ ಆಲ್ ಬೇಸಸ್. ಆಲ್ ದ ಆ್ಯಸಿಡ್ಸ್ ಮತ್ತು ಆಲ್ ದ ಬೇಸಸ್ ಯಾವ ಥರ ಸಿಮಿಲಾರಿಟೀಸ್ಗಳನ್ನ ಹೊಂದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಂದರೆ, ಆ್ಯಸಿಡ್ಸ್ದು ಸಿಮಿಲಾರಿಟೀಸ್ಗಳನ್ನ ನಾವು ನೋಡ್ತಾ ಹೋಗೋಣ. ಆ್ಯಸಿಡ್ಸ್ ಗಿವ್ಸ್ H+ ಅಯಾನ್ ಇನ್ ವಾಟರ್. ನಾವೀಗ ಆಲ್ರೆಡಿ ಏನು ಮಾತಾಡಿದ್ವಲ್ಲ, ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ನಾವು ನೋಡಿದ್ದೀವಿ. ಏನಾಗುತ್ತೆ, ಆ್ಯಸಿಡ್ಸು ಏನು ಮಾಡುತ್ತೆ, ಹೈಡ್ರೋಜನ್ ಅಯಾನ್ನ ವಾಟರ್ನಲ್ಲಿ. ದ ಪ್ರೆಸೆನ್ಸ್ ಆಫ್ H+ ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್, ಏನಾಗುತ್ತೆ ಇಲ್ಲಿ H+ ಅಯಾನ್ಸ್ಗಳು ಯಾವುದಕ್ಕೆ ಕಾರಣ ಆಗುತ್ತೆ, ಅಸಿಡಿಕ್ ಕ್ಯಾರೆಕ್ಟರ್ಗೆ ಕಾರಣ ಆಗುತ್ತೆ. ಆ್ಯಸಿಡಲ್ಲಿ ಅಸಿಡಿಕ್ ಕ್ಯಾರೆಕ್ಟರ್ ಯಾವ ಥರ ಬರುತ್ತೆ ಅಂದರೆ H+ ಅಯಾನ್ಗಳಿಂದ ಬರುತ್ತೆ. ಹಾಗೆಯೇ ಆ್ಯಸಿಡ್ಸ್ಗಳು ಏನು ಮಾಡುತ್ತೆ, ಇಟ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ. ಆ್ಯಸಿಡ್ಸ್ಗಳು ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಹಾಗೆಯೇ ನಾವು ಬೇಸ್ನಲ್ಲಿರ್ತಕ್ಕಂಥ ಸಿಮಿಲಾರಿಟೀಸ್ನ ನಾವು ನೋಡ್ತಾ ಬರೋದಾದರೆ, ಬೇಸಸ್ ಗಿವ್ಸ್ OH ಅಯಾನ್ಸ್ ಇನ್ ಅ ವಾಟರ್. ಇಲ್ಲೇನಾಗುತ್ತೆ, ಬೇಸಸ್ಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನ್ಸ್ಗಳನ್ನ ಏನು ಮಾಡುತ್ತೆ, ಕೊಡುತ್ತೆ. ಹಾಗೆಯೇ ಈ OH ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಬೇಸಿಕ್ ಕ್ಯಾರೆಕ್ಟರ್ಸ್. ಈ ಬೇಸಸಲ್ಲಿ ಬೇಸಿಕ್ ಕ್ಯಾರೆಕ್ಟರ್ ಯಾವುದರಿಂದ ಬರುತ್ತೆ ಅಂತಂದರೆ ಹೈಡ್ರಾಕ್ಸೈಡ್ ಅಯಾನ್ಸ್ಗಳಿಂದ ಬರುತ್ತೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ಹೈಡ್ರಾಕ್ಸೈಡ್ ಅಯಾನ್ಸ್, ಬೇಸಸ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ. ಏನು ಮಾಡುತ್ತೆ, ಬೇಸಸ್ಸು ಕೂಡ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಯಾಕೆ ಅಂತಂದರೆ ಇದರಲ್ಲಿ OH ಅಯಾನ್ಸ್ಗಳಿರುತ್ತೆ. OH ಅಯಾನ್ಸ್ ಅಂತಂದರೆ ಹೈಡ್ರಾಕ್ಸೈಡ್ ಅಯಾನ್ಸ್ಗಳಿರುತ್ತೆ. ಹಾಗೆಯೇ ಆ್ಯಸಿಡ್ಸಲ್ಲಿ H+ ಅಯಾನ್ಸ್ ಇರೋದ್ರಿಂದ, H+ ಅಯಾನ್ಸ್ ಇರೋದ್ರಿಂದ ಏನಾಗ್ತಿದೆ, ಆ ಆ್ಯಸಿಡ್ಸ್ಗಳು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. OH ಅಯಾನ್ಸ್ಗಳಿರೋದ್ರಿಂದ ಬೇಸಸ್ಸು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಹಾಗಾಗಿ ನಾವು ನೆಕ್ಸ್ಟ್ ಸ್ಲೈಡನ್ನು ನಾವು ನೋಡ್ತಾ ಹೋಗೋದಾದರೆ, ಕಾನ್ಸಂಟ್ರೇಟೆಡ್ ಆ್ಯಂಡ್ ಡೈಲ್ಯೂಟ್ ಸೊಲ್ಯೂಷನ್ಸ್. ನಿಮಗೆ ಗೊತ್ತಿರ್ಬೋದು, ಸೊಲ್ಯೂಷನಲ್ಲಿ ನಾವು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ, ಹಾಗೆಯೇ ಡೈಲ್ಯೂಟ್ ಸೊಲ್ಯೂಷನ್ಸ್ ಅಂತ ಹೇಳ್ತಾ ಇರ್ತೀವಿ. ಹಾಗಾದರೆ ಏನಿದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ ಅಂತಂದ್ರೇನು, ಡೈಲ್ಯೂಟ್ ಸೊಲ್ಯೂಷನ್ಸ್ ಅಂತಂದ್ರೇನು ಅಂತ ನೋಡೋದಾದರೆ, ಆ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ಲಿಟಲ್ ಆರ್ ನೋ ಅಮೌಂಟ್ ಆಫ್ ವಾಟರ್ ಇನ್ ಇಟ್ ಈಸ್ ಟರ್ಮ್ಡ್ ಆ್ಯಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಅಂತಂದರೆ ಆ ಒಂದು ಸೊಲ್ಯೂಷನ್ನಲ್ಲಿ ಸ್ವಲ್ಪ ನೀರಾಗಲಿ ಅಥವಾ ನೀರಿನ ಅಂಶನೇ ಇಲ್ಲದೇ ಇರೋಂತಹ ಸೊಲ್ಯೂಷನ್ಸ್ಗಳನ್ನ ನಾವು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಆ ಸೊಲ್ಯೂಷನ್ ವಿಚ್ ಕಂಟೈನ್ಸ್ ಮೋರ್ ಅಮೌಂಟ್ ಆಫ್ ವಾಟರ್ ದ್ಯಾನ್ ಇಟ್ಸ್ ಓನ್ ಮಾಸ್, ಇಟ್ ಟರ್ಮ್ಡ್ ಆಸ್ ಆ ಡೈಲ್ಯೂಟ್ ಸೊಲ್ಯೂಷನ್. ಅಂತಂದರೆ ತನ್ನ ಓನ್ ಮಾಸ್ಗಿಂತ ಹೆಚ್ಚು ನೀರನ್ನು ಹೊಂದಿರತಕ್ಕಂತಹ ಸೊಲ್ಯೂಷನ್ಸ್ಗಳನ್ನ ನಾವು ಡೈಲ್ಯೂಟ್ ಸೊಲ್ಯೂಷನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇದ್ದೀವಿ, ಆ್ಯಸಿಡ್ಸ್ ಅಂತಂದರೆ HClಗೆ ನಾವು H2Oನ ಅಂತಂದರೆ ವಾಟರ್ನ ಆ್ಯಡ್ ಮಾಡಿದಾಗ ನಮಗೇನು ಸಿಗ್ತಾ ಇದೆ, H3O. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ಹೈಡ್ರೋಜನ್ ಅಯಾನ್ ವಿಲ್ ಬಿ ಇನ್ಕ್ರೀಸಸ್. ಹೌದಲ್ವಾ, ಇಲ್ಲಿ ಹೈಡ್ರೋಜನ್ ಅಯಾನ್ ಡು ನಾಟ್ ಎಕ್ಸಿಸ್ಟ್ ಅಲೋನ್. ಹೌದಲ್ವಾ, ಇಲ್ಲಿ ಏನಾಗ್ತದೆ, ಹೈಡ್ರೋಜನ್ ಅಯಾನ್ ಏನಾಗುತ್ತೆ, ಅದು ಸಿಂಗಲ್ ಆಗಿ ಉಳ್ಕೊಳ್ಳಲ್ಲ, ಬಟ್ ಇಟ್ ಎಕ್ಸಿಸ್ಟ್ ಆಫ್ಟರ್ ಕಂಬೈನಿಂಗ್ ವಿತ್ ವಾಟರ್ ಮಾಲಿಕ್ಯೂಲ್ಸ್. ಹಾಗಾಗಿ ಏನಾಗುತ್ತೆ, ಇದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ಗಳಾಗಿ ಇರುತ್ತೆ. ನೆಕ್ಸ್ಟ್, ಬೇಸಸ್ನ ನಾವು ನೋಡೋದಾದರೆ NaOH. NaOH ಏನಿದೆಯಲ್ಲ, ಇದು ವಾಟರಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, Na+ ಮತ್ತು OH ಅಯಾನ್ಸ್ ಆಗಿ ಏನಾಗ್ತಿದೆ, ಡಿವೈಡ್ ಆಗುತ್ತೆ. ಹಾಗೆಯೇ ನಿಮ್ಗೆ ಗೊತ್ತಿರ್ಬೋದು, ಈ ಬೇಸಸ್ಗಳು ಏನಾಗುತ್ತೆ, ವಾಟರ್ ಜೊತೆಯಲ್ಲಿ ಹಾಕಿದಾಗ ಅದು ಈಸಿಯಾಗಿ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. ಹಾಗಾಗಿ ಈ ವಾಟರಲ್ಲಿ ಡಿಸಾಲ್ವ್ ಆಗ್ತಕ್ಕಂಥ ಈ ಪ್ರಾಪರ್ಟಿನ ನಾವೇನಂತ ಕರಿತೀವಿ, ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ. ನಾವು ಬೇಸಸ್ನ ನಾವು ಏನಂತ ಕರಿಬೋದು, ಆಲ್ಕಲೀಸ್ ಅಂತ ಹೇಳಿ ಕೂಡ ಕರಿಬೋದು. ನೋಡಿಲಿ, ನಾವು ಇಲ್ಲಿ ಒಂದು ಚಿತ್ರದ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಇದನ್ನು ಕೂಡ ಏನು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಮತ್ತು ಡೈಲ್ಯೂಟೆಡ್ ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡ್ ಬಂದು ಸ್ಟ್ರೆಂತ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಹಾಗಾದರೆ ಸ್ಟ್ರೆಂತ್ ಯಾವ ಥರ ಇರುತ್ತೆ ಆ್ಯಸಿಡ್ಸ್ದು, ಬೇಸಸ್ ಯಾವ ಥರ ಸ್ಟ್ರೆಂತ್ ಇರುತ್ತೆ ಅಂತ ನೋಡೋಣ. ಇವಾಗ ಒಂದು ಸೊಲ್ಯೂಷನ್ ತಗೊಳ್ಳೋಣ. ಆ ಸೊಲ್ಯೂಷನ್ಗೆ ಆ್ಯಸಿಡನ್ನು ಹಾಕಿದಾಗ ಆ ಆ್ಯಸಿಡ್ ಏನು ಮಾಡುತ್ತೆ, ಒಂದು ಜಾಸ್ತಿ ಪ್ರಮಾಣದಲ್ಲಿ ಹೈಡ್ರೋಜನ್ ಅಯಾನ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಹೈಡ್ರೋಜನ್ ಅಯಾನ್ಸ್ಗಳು ಪ್ರೊಡ್ಯೂಸ್ ಆದರೆ ಆ ಥರ ಆ್ಯಸಿಡ್ಸ್ಗಳನ್ನ ನಾವು ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಹೇಳಿ
ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಸು ಸ್ಟ್ರಾಂಗ್ ಆ್ಯಸಿಡ್ಸ್ಗೆ ನಾವು ನೋಡೋದಾದರೆ HCl ಮತ್ತು HNO3 ಆಗಿರುತ್ತೆ. HCl ಅಂತಂದರೆ ಏನು? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಆಗಿರುತ್ತೆ. ಹಾಗೆಯೇ ಒಂದು ಸೊಲ್ಯೂಷನ್ಗೆ ಆ್ಯಸಿಡ್ನ ನಾವು ಹಾಕಿದಾಗ ಅದು ಆ ಆ್ಯಸಿಡ್ ಏನಾದ್ರೂ ಕೂಡ ಕಡಿಮೆ ಹೈಡ್ರೋಜನ್ ಅಯಾನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ಆ ರೀತಿಯಾದಂಥ ಸೊಲ್ಯೂಷನ್ ನಾವು ಆ ಥರ ಸೊಲ್ಯೂಷನ್ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ H2CO3 ಅಂತಂದರೆ ಕಾರ್ಬೊನಿಕ್ ಆ್ಯಸಿಡ್ ಮತ್ತು HF ಅಂತಂದರೆ ಫ್ಲೋರಿಕ್ ಆ್ಯಸಿಡ್, ಇವುಗಳು ವೀಕ್ ಆ್ಯಸಿಡ್ ಆಗಿರುತ್ತೆ. ಹಾಗೆಯೇ ಸ್ಟ್ರಾಂಗ್ ಬೇಸ್ ಅಂತಂದರೆ ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ಏನಪ್ಪ ಅಂತಂದರೆ ಒಂದು ಸೊಲ್ಯೂಷನ್ಗೆ ನಾವು ಯಾವುದಾದ್ರೂ ಒಂದು ಬೇಸನ್ನು ಹಾಕಿದಾಗ ಅದು ಲಾರ್ಜ್ ನಂಬರ್ ಆಫ್ ಮೀನ್ಸ್ ಹೆಚ್ಚು ಹೈಡ್ರಾಕ್ಸೈಡ್ ಅಯಾನನ್ನು ರಿಲೀಸ್ ಮಾಡಿದ್ರೆ ಆ ಥರದನ್ನ ನಾವು ಸ್ಟ್ರಾಂಗ್ ಬೇಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ನ ನಾವು ನೋಡೋದಾದರೆ NaOH ಮತ್ತು KOH ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಆರ್ ದ ಸ್ಟ್ರಾಂಗ್ ಬೇಸ್. ಹಾಗೆಯೇ ವೀಕ್ ಬೇಸ್ ಅಂತಂದರೆ ಒಂದು ಸೊಲ್ಯೂಷನ್ಗೆ ಬೇಸಸ್ನ ಹಾಕಿದಾಗ ಅಲ್ಲೇನಾಗುತ್ತೆ, ಕಡಿಮೆ ಪ್ರಮಾಣದ ಹೈಡ್ರಾಕ್ಸೈಡ್ ಅಯಾನ್ಸ್ಗಳು ರಿಲೀಸ್ ಆದರೆ ಆ ಥರದನ್ನು ನಾವೇನಂತ ಕರಿತೀವಿ? ವೀಕ್ ಬೇಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನು? ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಜಿಂಕ್ ಹೈಡ್ರಾಕ್ಸೈಡ್ ಆಗಿರುತ್ತೆ. ಇದಿಷ್ಟು ಈ ದಿನದ ಒಂದು ಪಾರ್ಟ್ 1ನ ವಿಚಾರಗಳಾಗಿತ್ತು. ಹಾಗಾಗಿ ಈ ಒಂದು ಸ್ಲೈಡ್ನಲ್ಲಿ ನಾವು ಏನನ್ನು ನೋಡಿದ್ವಿ? ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸಸ್ ಆ್ಯಂಡ್ ಸಿಮಿಲಾರಿಟೀಸ್ ಇನ್ ದ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಮತ್ತು ಕಾನ್ಸಂಟ್ರೇಟೆಡ್ ಆ್ಯಂಡ್ ಡೈಲ್ಯೂಟೆಡ್ ಸೊಲ್ಯೂಷನ್ಸ್. ಹಾಗೆಯೇ ಕೊನೆಯದಾಗಿ ಸ್ಟ್ರೆಂತ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸನ್ನು ನೋಡಿದ್ದೀವಿ. ಇದಿಷ್ಟು ವಿಚಾರಗಳು ತುಂಬಾ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ನನ್ನ ಈ ವಿಡಿಯೋ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲರಿಗೂ ಕೂಡ ಈ ವಿಡಿಯೋಗಳು ತಲುಪೋ ರೀತಿಯಲ್ಲಿ ಮಾಡಿ, ಅವ್ರಿಗೂ ಕೂಡ ಒಂದು ಅನುಕೂಲ ಆಗಲಿ, ಅವ್ರಿಗೆ ಎಲ್ಲ ಎಕ್ಸಾಮ್ಸ್ಗಳನ್ನೂ ಕೂಡ ಚೆನ್ನಾಗಿ ಮಾಡೋ ಥರ ಅನುಕೂಲ ಆಗೋದಕ್ಕೆ ನೀವು ಕೂಡ ಕಾರಣೀಕರ್ತರಾಗಿ ಅಂತ ಹೇಳ್ತಾ ಈ ದಿನದ ಪಾರ್ಟ್ 1 ವಿಡಿಯೋ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.